ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಚಾಯ್ಸ್ ಎಂಟ್ರಿ ಏನಿರುತ್ತೆ ಅದರಲ್ಲಿ 4 ಚಾಯ್ಸಸ್ ಇರುತ್ತೆ. ಚಾಯ್ಸ್ 1 ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಚಾಯ್ಸ್ 2 ಏನಿದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಬೇಕಾಗಿರುವಂತಹ ಎಲ್ಲ ಇನ್ಫಾರ್ಮೇಶನ್ ನೀಡ್ತೀನಿ. ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ, ಅದು ನಿಮಗೆ ಗೊತ್ತಿದೆ. ವಿಡಿಯೋ ಈಗಲೇ ಲೈಕ್ ಮಾಡಿ, 1000 ಲೈಕ್ಸ್ ಆಗುತ್ತೆ. ಆ 1000 ಲೈಕ್ಸನ್ನು ಆದಷ್ಟು ಬೇಗ ಆಗೋ ರೀತಿ ಈಗಲೇ ಲೈಕ್ ಕ್ಲಿಕ್ ಮಾಡಿ. ಸರಿ, ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ಅದೇ ರಿಸಲ್ಟ್ ಅನೌನ್ಸ್ಮೆಂಟ್ ಆದ ನಂತರ ಚಾಯ್ಸ್ ಎಂಟ್ರಿ ಅನ್ನೋ ಪ್ರಾಸೆಸ್ ಇರುತ್ತೆ. ಅದರಲ್ಲಿ ಚಾಯ್ಸ್ 2 ಮೀನಿಂಗ್ ಏನು ಅಂತ ಹೇಳಿದ್ರೆ, ಈಗ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದೆ, ಆ ಕಾಲೇಜ್ ನನಗೆ ಇಷ್ಟ ಕೂಡ ಇದೆ, ಬಟ್ ನನ್ನ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಈಗ ಅಲಾಟ್ ಆಗಿರುವಂತಹ ಕಾಲೇಜ್ ಏನಿದೆ ಅದಕ್ಕಿಂತ ಬೆಟರ್ ಆಪ್ಷನ್ಸ್ ಇದ್ದಾವೆ, ಅಥವಾ ನನಗೆ ಇಷ್ಟ ಇರುವಂತಹ ಬೇರೆ ಕಾಲೇಜ್ಗಳು ಕೂಡ ಇದ್ದಾವೆ. ಅದಕ್ಕೋಸ್ಕರ ಈಗ ಅಲಾಟ್ ಆಗಿರೋದಕ್ಕಿಂತ ಬೆಟರ್ ಕಾಲೇಜ್, ಬೆಟರ್ ಬ್ರಾಂಚ್, ಬೆಟರ್ ಕೋರ್ಸ್ ಇದು ಅಲಾಟ್ ಆಗತ್ತಾ ಅಂತ ಚೆಕ್ ಮಾಡೋದಕ್ಕೆ ನನಗೆ ಸೆಕೆಂಡ್ ರೌಂಡ್ಗೆ ಹೋಗಬೇಕು, ಅದು ಕೂಡ ಸೇಫ್ ಆಗಿ ಹೋಗಬೇಕು. ಹಾಗಿದ್ದಾಗ ವಿದ್ಯಾರ್ಥಿಗಳು ಚಾಯ್ಸ್ 2 ಸೆಲೆಕ್ಟ್ ಮಾಡಬಹುದು. ಈಗ ಚಾಯ್ಸ್ 2 ಮೀನಿಂಗ್ ಏನು ಅಂತ ಹೇಳಿದ್ರೆ, ಈಗ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದೆ, ನೀವೀಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ, ಸೆಕೆಂಡ್ ರೌಂಡಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಗದೆ ಇದ್ರೆ, ಬೇರೆ ಕಾಲೇಜ್ ಅಲಾಟ್ ಆಗಲಿಲ್ಲ, ಆ ಟೈಮಲ್ಲಿ ಫಸ್ಟ್ ರೌಂಡ್ ಸಿಕ್ಕಿರುವಂತಹ ಕಾಲೇಜ್ ಏನಿದೆ ಅದು ಹೋಲ್ಡ್ ಅಲ್ಲಿ ಇರುತ್ತೆ ಅಥವಾ ಬ್ಯಾಕಪ್ ಆಗಿ ನಿಮಗೋಸ್ಕರ ಇರುತ್ತೆ. ಆವಾಗ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಗದೇ ಇದ್ರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂತಹ ಕಾಲೇಜ್ ಏನಿತ್ತು ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೋಬಹುದು. ಈ ರೀತಿ ಅವಕಾಶ ಇರುತ್ತೆ. ಅದ್ರ ಜೊತೆಗೆ ಮತ್ತೊಂದು ಆಪ್ಷನ್ ನೀವು ಕೇಳ್ತಾ ಇದ್ರಿ, ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಯಿತು, ಚಾಯ್ಸ್ 2 ಕೊಟ್ಟು ಸೆಕೆಂಡ್ ರೌಂಡ್ಗೆ ಹೋದ್ರಿ, ಸೆಕೆಂಡ್ ರೌಂಡಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಗಲಿಲ್ಲ, ಸೆಕೆಂಡ್ ರೌಂಡಲ್ಲೂ ಕೂಡ ಫಸ್ಟ್ ರೌಂಡ್ ಸಿಕ್ಕಿರುವಂತಹ ಕಾಲೇಜ್ ನಿಮ್ಮ ಬಳಿ ಇದೆ. ಈಗ ಅದೇ ಕಾಲೇಜನ್ನು ಹೋಲ್ಡಲ್ಲಿ ಇಟ್ಕೊಂಡು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗಬಹುದಾ ಅಂತ ಕೇಳ್ತಾ ಇದ್ರು. ಹೋಗ್ಬೋದು, ಅವಕಾಶ ಇರುತ್ತೆ. ಅಂದರೆ ಫಸ್ಟ್ ರೌಂಡ್ ಸಿಕ್ಕಿರುವಂತಹ ಕಾಲೇಜ್ ಏನಿದೆ ಅದಕ್ಕೆ ಅಂದರೆ ಅದರ ನಂತರ ನೀವು ಚಾಯ್ಸ್ 2 ಕೂಡ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಸೆಕೆಂಡ್ ರೌಂಡ್ಗೆ ಹೋದಾಗ ಬೇರೆ ಕಾಲೇಜ್ ಅಲಾಟ್ ಆಗಿಲ್ಲ ಅಂತ ಹೇಳಿದ್ರೆ ಫಸ್ಟ್ ರೌಂಡ್ ಸಿಕ್ಕಿರುವಂತಹ ಕಾಲೇಜ್ ಸೆಕೆಂಡ್ ರೌಂಡಲ್ಲಿ ನಿಮ್ಮ ಬಳಿ ಇರುತ್ತೆ. ಆವಾಗ ಮತ್ತೆ ಚಾಯ್ಸ್ 2 ಕೊಟ್ಟು ನೀವೇನು ಮಾಡ್ಬೋದು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ಬೋದು. ಸ್ವಲ್ಪ ಚೇಂಜಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಸೆಕೆಂಡ್ ರೌಂಡಲ್ಲಿ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಬಳಿ ಇರುವಂತಹ ಕಾಲೇಜ್ ಏನಿದೆ ಅದಕ್ಕೆ ಫೀಸನ್ನು ಪೇ ಮಾಡಬೇಕು. ಓಕೆನಾ? ಸೊ ಫೀಸನ್ನು ಪೇ ಮಾಡ್ತೀರಾ, ಅದರಂತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತೀರಾ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಬೇರೆ ಕಾಲೇಜ್ ಅಲಾಟ್ ಆದರೆ ನೀವು ಸೆಕೆಂಡ್ ರೌಂಡಿಂದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗೋದಕ್ಕೆ ಅಲಾಟ್ ಆದಂಥ ಕಾಲೇಜ್ಗೆ ನೀವು ಫೀಸನ್ನು ಪೇ ಮಾಡಿರ್ತೀರಾ. ಆ ಫೀಸನ್ನು ನೆಕ್ಸ್ಟ್ ರೌಂಡ್ ಸಿಗಿರುವಂತಹ ಕಾಲೇಜ್ಗೆ ಕನ್ಸಿಡರ್ ಮಾಡ್ತಾರೆ. ಅದಕ್ಕೋಸ್ಕರ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರಿ, ಹಾಗಿದ್ರೆ ಏನು ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ತು, ಅದಂತ ಚಾಯ್ಸ್ 2 ಕೊಟ್ಟು ಸೆಕೆಂಡ್ ರೌಂಡ್ಗೆ ಹೋದ್ರಿ, ಸೆಕೆಂಡ್ ರೌಂಡಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಗದಿದ್ರೆ ಏನು ಮಾಡ್ತೀರಾ, ಫಸ್ಟ್ ರೌಂಡ್ ಸಿಕ್ಕಿರುವಂತಹ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡ್ಬೋದು. ಇಲ್ಲದೇ ಇದ್ರೆ ಈಗ ಸೆಕೆಂಡ್ ರೌಂಡಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಯಿತು ಅಂತ ಅಂದ್ಕೊಳ್ಳೋಣ, ಸೆಕೆಂಡ್ ರೌಂಡಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಯಿತು ಅಂತ ಹೇಳಿದ್ರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂತಹ ಕಾಲೇಜ್ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ಅವಾಗ ಆಪ್ಷನ್ ಇರಲ್ಲ. ಅಂದರೆ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಅಲಾಟ್ ಆಗಿದೆ, ಫಸ್ಟ್ ರೌಂಡ್ನ ಕಾಲೇಜ್ ಹೋಲ್ಡಲ್ಲಿ ಇತ್ತು, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೋಬಹುದಾ, ಆ ರೀತಿ ಅವಕಾಶ ಇರಲ್ಲ. ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂತಹ ಕಾಲೇಜ್ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ ಯಾವಾಗ ಸೆಕೆಂಡ್ ರೌಂಡಲ್ಲಿ ಬೇರೆ ಕಾಲೇಜ್ ಅಲಾಟ್ ಆದಾಗ. ಆವಾಗ ಸೆಕೆಂಡ್ ರೌಂಡ್ ಸಿಕ್ಕಿರುವಂತಹ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ಕೋಬಹುದು. ಇಲ್ಲದೇ ಇದ್ರೆ ಸೆಕೆಂಡ್ ರೌಂಡ್ ಸಿಕ್ಕಿರುವಂತಹ ಕಾಲೇಜ್ ಏನಿದೆ ಅದನ್ನು ಮತ್ತೆ ಹೋಲ್ಡಲ್ಲಿ ಇಟ್ಕೊಂಡು, ಅಂದರೆ ಮತ್ತೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗ್ಬೋದು. ಈ ರೀತಿ ಕೂಡ ಅವಕಾಶ ಇರುತ್ತೆ. ಈಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಯಾವ್ಯಾವ ರೀತಿ ಚೇಂಜಸ್ ಆಗುತ್ತೆ ಅದು ಕೂಡ ತುಂಬ ಇಂಪಾರ್ಟೆಂಟ್. ಕೇಳಿ ಏನು ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ಒಂದು 100 ಕಾಲೇಜಸ್ನ ಆ್ಯಡ್ ಮಾಡಿದ್ರಿ, ಅದರೊಳಗಡೆ ಈಗ 50th ಪ್ರಯಾರಿಟಿ ಅಂದರೆ 50ನೇ ಪ್ರಯಾರಿಟಿಲಿ ಇರುವಂತಹ ಕಾಲೇಜ್ ನಿಮಗೆ ಅಲಾಟ್ ಆಗಿದೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಕಾಲೇಜ್ ನಿಮ್ಗೆ ಅಲಾಟ್ ಆದಾಗ ನೀವೇನು ಮಾಡಿದ್ರಿ, ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರಿ. ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ 50th ಪ್ರಯಾರಿಟಿ 50ನೇ ಪ್ರಯಾರಿಟಿ ಕಾಲೇಜ್ ಹೋಲ್ಡಲ್ಲಿ ಇರುತ್ತೆ. ಅದರ ನಂತರ 51ನೇ ಪ್ರಯಾರಿಟಿಯಿಂದ ಅದರ ನಂತರದ ಎಲ್ಲ ಕಾಲೇಜಸ್ ನಿಮ್ಮ ಆಪ್ಷನ್ ಲಿಸ್ಟಿಂದ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರುವಂತಹ ಕಾಲೇಜ್ ಏನಾಗುತ್ತೆ, ಹೋಲ್ಡಲ್ಲಿ ಇರುತ್ತೆ, ಅದರ ನಂತರದ ಎಲ್ಲ ಪ್ರಯಾರಿಟೀಸ್ ಡಿಲೀಟ್ ಆಗುತ್ತೆ. ಅದರ ನಂತರ ಕೇದವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಅಲಾಟ್ ಆದಂತಹ ಕಾಲೇಜ್ಗಿಂತ ಮೇಲ್ಗಡೆ ಯಾವ್ಯಾವ ಕಾಲೇಜಸ್ ನಿಮ್ಮ ಪ್ರಯಾರಿಟಿ ಆರ್ಡರ್ ಇರುತ್ತೆ. ಈಗ ಎಕ್ಸಾಂಪಲ್ಗೆ ನಾನು 50th ಪ್ರಯಾರಿಟಿ ಅಂತ ತೆಗೆದುಕೊಂಡಿದ್ದೆ, ಫಸ್ಟ್ ಪ್ರಯಾರಿಟಿಯಿಂದ 49th ಪ್ರಯಾರಿಟಿ, ಅದರಲ್ಲಿ ಬೇರೆ ಯಾವುದಾದ್ರೂ ಕಾಲೇಜ್ ಅಲಾಟ್ ಮಾಡೋದಕ್ಕೆ ಆಗತ್ತಾ ಅಂತ ಟ್ರೈ ಮಾಡ್ತಾರೆ ಅವರು. ಓಕೆನಾ? ಅದಕ್ಕೋಸ್ಕರ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗುತ್ತೆ, ನಿಮಗೀಗ ಆಲ್ರೆಡಿ ಅಲಾಟ್ ಆದಂತಹ ಕಾಲೇಜ್ಗಿಂತ ನಿಮ್ಮ ಆಪ್ಷನ್ ಲಿಸ್ಟಲ್ಲಿ ಮೇಲ್ಗಡೆ ಯಾವ್ಯಾವ ಕಾಲೇಜಸ್ ಇದಾವೋ
ಅವುಗಳಲ್ಲಿ ಯಾವುದಾದ್ರೂ ಒಂದು ಕಾಲೇಜ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗುತ್ತೆ. ಈ ರೀತಿ ಇರುತ್ತೆ. ಓಕೆನಾ. ನಂತರ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಬೆಸ್ಟ್ ಚಾಯ್ಸ್ ಯಾವಾಗಲೂ ಕೂಡ ಚಾಯ್ಸ್ 2ನೇ ಆಗಿರುತ್ತೆ. ರೀಸನ್ ಏನು ಅಂತ ಹೇಳಿದ್ರೆ, ಫಸ್ಟ್ ರೌಂಡ್ ಸಿಗುವಂತಹ ಕಾಲೇಜ್ ಏನಿದೆ ಅದಕ್ಕಿಂತ ಒಳ್ಳೆ ಕಾಲೇಜ್ ಸೆಕೆಂಡ್ ರೌಂಡಲ್ಲಿ ಸಿಗುವಂತಹ ಚಾನ್ಸಸ್ ಇರುತ್ತೆ. ಮತ್ತೊಂದು ರೀಸನ್ ಕೂಡ, ಈ ವರ್ಷ ಚಾಯ್ಸ್ 2 ಹಿಂದಿನ ಎಲ್ಲ ವರ್ಷಗಳಿಗಿಂತ ಬೆಸ್ಟ್ ಚಾಯ್ಸ್ ಈ ವರ್ಷ. ಯಾಕೆ ಅಂತ ಹೇಳಿದ್ರೆ, BAMS ಕೋರ್ಸ್ ಏನಿದೆ ಅದರ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ಗಿಂತ ಮೊದಲು ಆಗಿಲ್ಲ. ಈಗ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ನಂತರ ಈ BAMS ಆಪ್ಷನ್ ಎಂಟ್ರಿ ಆಗುತ್ತೆ. ಸೊ ಫಸ್ಟ್ ರೌಂಡಲ್ಲಿ ಆ BAMS ಕೋರ್ಸನ್ನು ಮಾಡಬೇಕು ಅಂತಿರೋ ವಿದ್ಯಾರ್ಥಿಗಳು ಕೂಡ ಎಂಜಿನಿಯರಿಂಗ್ ಆಗಿರಬಹುದು, ಬೇರೆ ಯಾವುದೋ ಕೋರ್ಸ್ಗಳನ್ನ ಆಪ್ಷನ್ ಎಂಟ್ರಿಲಿ ಆ್ಯಡ್ ಮಾಡ್ಕೊಂಡಿರ್ತಾರೆ. ಓಕೆನಾ. ಅವರಿಗೆ ಆ ಕಾಲೇಜ್ ರಿಸಲ್ಟಲ್ಲಿ ಸಿಕ್ಕಿರುತ್ತೆ, ಫಸ್ಟ್ ರೌಂಡ್ ರಿಸಲ್ಟಲ್ಲಿ ಸಿಕ್ಕಿರುತ್ತೆ. ಬಟ್ ಅವರ ಟಾರ್ಗೆಟ್ ಇರೋದು BAMS ಕೋರ್ಸ್. ಈಗ ಫಸ್ಟ್ ರೌಂಡ್ ನಂತರ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಏನು ಅವಕಾಶ ಕೊಡ್ತಾರೆ, ಆವಾಗ BAMS ಕೋರ್ಸ್ ಇಷ್ಟ ಇರುವಂತಹ ವಿದ್ಯಾರ್ಥಿಗಳು BAMS ಕೋರ್ಸನ್ನ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೋತಾರೆ. ಅಂತಹ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಸೆಕೆಂಡ್ ರೌಂಡಲ್ಲಿ BAMS ಕೋರ್ಸ್ ಅಲಾಟ್ ಆಗುತ್ತೆ. ಆವಾಗ ಅಂತಹ ವಿದ್ಯಾರ್ಥಿಗಳು ಅಂದರೆ BAMS ಕೋರ್ಸ್ ಮಾಡಬೇಕು ಅಂತಿರೋ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡಲ್ಲಿ ಎಂಜಿನಿಯರಿಂಗೋ, ನರ್ಸಿಂಗೋ, ಈ ರೀತಿ ಫಾರ್ಮಸಿನೋ ಯಾವುದೋ ಒಂದು ಕೋರ್ಸ್ ಅಲಾಟ್ ಆಗದಿದ್ರೆ ಆ ಕಾಲೇಜಿನ ಸೀಟ್ ವೇಕೆಂಟ್ ಆಗುತ್ತೆ ಮುಂದೆ. ಯಾಕೆ, ಅವರು BAMSಗೆ ಹೋದ್ರು, ಅವರು BAMS ಹೋಗಿರೋದ್ರಿಂದ ಅವ್ರಿಗೆ ಫಸ್ಟ್ ರೌಂಡ್ ಸಿಕ್ಕಿರುವಂತಹ ಕಾಲೇಜ್ ಏನಾಗುತ್ತೆ, ವೇಕೆಂಟ್ ಆಗುತ್ತೆ, ಸೀಟ್ ಖಾಲಿ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಎಂಜಿನಿಯರಿಂಗ್ ಮಾಡಬೇಕು ಅಂತಿರೋ ವಿದ್ಯಾರ್ಥಿಗಳಾಯ್ತು, ನರ್ಸಿಂಗ್ ಮಾಡಬೇಕು ಅಂತಿರೋ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡಲ್ಲಿ ಬೆಟರ್ ಕಾಲೇಜ್ ಅಥವಾ ಬೆಟರ್ ಬ್ರಾಂಚ್ ಅಲಾಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ವರ್ಷ ಹಿಂದಿನ ಎಲ್ಲ ವರ್ಷಗಳಿಗಿಂತ ಬೆಸ್ಟ್ ಚಾಯ್ಸ್ ಅಂದರೆ, ಬೆಸ್ಟ್ ಚಾಯ್ಸ್ ಅಂತ ನಿಮಗೆ ಹೇಳೋದಾದ್ರೆ ಚಾಯ್ಸ್ 2 ಅಂದರೆ ಹಿಂದಿನ ವರ್ಷ ಕೂಡ ಚಾಯ್ಸ್ 2ನೇ ಬೆಸ್ಟ್ ಚಾಯ್ಸ್ ಆಗಿತ್ತು. ಬಟ್ ಈ ವರ್ಷ ಅದು ಹಿಂದಿನ ವರ್ಷಗಳಿಗಿಂತ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಯಾಕೆ, ಸೀಟ್ ವೇಕೆಂಟ್ ಆಗೋ ಚಾನ್ಸಸ್ ಈ ವರ್ಷ ಹಿಂದಿನ ವರ್ಷಗಳಿಗಿಂತ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ BAMS ಕೋರ್ಸ್ ಏನಿದೆ, ಪರ್ಟಿಕ್ಯುಲರ್ ಕೋರ್ಸ್, ಅದರ ಆಪ್ಷನ್ ಎಂಟ್ರಿ ಇದುವರೆಗೆ ಆಗಿಲ್ಲ. ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ನಂತರ ಎಡಿಟಿಂಗಿಗೆ ಏನು ಅವಕಾಶ ಕೊಡ್ತಾರೆ, ಅವಾಗ BAMS ಕೋರ್ಸ್ಗೆ ಸಂಬಂಧಿಸಿದ ಆಪ್ಷನ್ ಎಂಟ್ರಿ ಮಾಡ್ಕೋತಾರೆ ವಿದ್ಯಾರ್ಥಿಗಳು. ಅವರಿಗೆ ಸೆಕೆಂಡ್ ರೌಂಡಲ್ಲಿ BAMS ಕೋರ್ಸ್ ಅಲಾಟ್ ಆಗುತ್ತೆ. ಅವರ ಸೀಟ್ ಏನಿತ್ತು ಅಂದರೆ ಇಂಜಿನಿಯರಿಂಗ್ ಅಥವಾ ಯಾವುದೋ ಕೋರ್ಸ್ ಅವರಿಗೆ ಸಿಕ್ಕಿರೋ ಸೀಟ್ ಏನಿತ್ತು ಅದು ವೇಕೆಂಟ್ ಆಗುತ್ತೆ. ಆ ಸೀಟ್ಗಳು ನಿಮಗೆ ಸೆಕೆಂಡ್ ರೌಂಡಲ್ಲಿ ಪಡೆದುಕೊಳ್ಬಹುದು. ಆ ರೀತಿ ಅವಕಾಶಗಳು ಇರುತ್ತೆ. ಸೊ ಇದಿಷ್ಟು ವಿಷಯ ಆಗಿತ್ತು ಚಾಯ್ಸ್ 2 ಬಗ್ಗೆ. ಎಲ್ಲ ಡೀಟೇಲ್ಸ್ ಅಂದರೆ ಎಲ್ಲ ಡೌಟ್ಸ್ ಕ್ಲಿಯರ್ ಆಯಿತು ಅಂತ ಅನ್ಸುತ್ತೆ. ಕ್ಲಿಯರ್ ಆಗಿದ್ರೆ ಅದನ್ನು ಕಮೆಂಟ್ ಹೋಗಿ ತಿಳಿಸಿ. ಮುಂದಿನ ವಿಡಿಯೋ ಸಿಗೋಣ. ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4 ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.